ಕುಮಟಾ ತಾಲೂಕಿನ ಅಗನಾಶಿನಲ್ಲಿ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಕಾರ್ಲ್ಯಾಂಡ್ ಕಾಮಗಾರಿ ಹಳ್ಳ ಹಿಡಿದಿರುವ ಆರೋಪ ಕೇಳಿಬಂದಿದ್ದು, ಬಹುಕೋಟಿ ಯೋಜನೆಗೆ ಕರ್ಮಕಾಂಡಕ್ಕೆ ಸ್ಥಳೀಯರು ಹಿಡಿಶಾಪ ಹಾಕುವಂತಾಗಿದೆ. ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗನಾಶಿನಿಯಲ್ಲಿ ಉಪ್ಪು ನೀರಿನ ಹಾವಳಿಯಿಂದಾಗಿ ಉಂಟಾಗುವ ಸಮಸ್ಯೆಯನ್ನ ಪರಿಹರಿಸಲು ಸಣ್ಣ ನೀರಾವರಿ ಇಲಾಖೆಯು 17 ಕೋಟಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ಕಾಮಗಾರಿಯನ್ನು ಕೈಗೊಂಡು ಪೂರ್ಣಗೊಳಿಸಿದೆ. ಈ ಕಾಮಗಾರಿ ಸಂಬಂಧ ಸ್ಥಳೀಯರು ಮತ್ತು ಇಲಾಖೆಯ ಅಧಿಕಾರಿಗಳ ನಡುವೆ ತಕರಾರು ನಡೆಯುತ್ತಲೇ ಇತ್ತು. ಆದರೂ ಗುತ್ತಿಗೆ ಪಡೆದ ಕಂಪನಿಯು ತಮ್ಮ ಕಾಮಗಾರಿಯನ್ನ ಪೂರ್ಣಗೊಳಿಸಿದೆ. ಆದರೆ ಯೋಜನೆಯಂತೆ ಕಾಮಗಾರಿ ಕೈಗೊಳ್ಳದೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ದರಿಂದ ಕಾಮಗಾರಿ ಪೂರ್ಣಗೊಂಡ ವರ್ಷದೊಳಗೆ ಪಿಚ್ಚಿಂಗ್ ಅಲ್ಲಲ್ಲಿ ಕುಸಿಯಲು ಪ್ರಾರಂಭವಾಗಿದೆ. ಅಲ್ಲದೆ ಈ ವರ್ಷ ಮಳೆ ಪ್ರಮಾಣವು ಕಡಿಮೆಯಾಗಿದ್ದರೂ ಪಿಚ್ಚಿಂಗ್ ಕುಸಿಯುತ್ತಿರುವುದಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಅಲ್ಲದೆ ದಂಡೆ ಸಂರಕ್ಷಣೆ ಯೋಜನೆಯ ದೊಡ್ಡ ಶಿಲೆಯ ತಡೆಗೋಡೆಯ ಕಾರ್ಲ್ಯಾಂಡ್ ಯೋಜನೆ ಕೂಡ ಹಾಳಾಗಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದರೆ ಆಡಳಿತ ವ್ಯವಸ್ಥೆಯ ಜಡ್ಡುತನಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ. ಅಲ್ಲದೆ ಈ ಕಾಮಗಾರಿಯ ಸಂಬಂಧ ಬೃಹತ್ ವಾಹನಗಳು 5 ತಿಂಗಳು ಹಿಂದಷ್ಟೇ ನಿರ್ಮಿಸಿದ 50 ಲಕ್ಷ ರೂಪಾಯಿ ವೆಚ್ಚದ ಮೊಸಳೆ ಸಾಲ ಅಗನಾಶಿನಿ ಕಾಂಕ್ರೀಟ್ ರಸ್ತೆಗೂ ಹಾನಿ ಉಂಟಾಗಿದ್ದು ರಸ್ತೆ ಬಿರುಕು ಬಿಟ್ಟಿದೆ. ಇನ್ನು ಈ ಅವೈಜ್ಞಾನಿಕ ಕಾಮಗಾರಿ ಸಂಬಂಧ ಕಾಗಲ್ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಕೆಲವು ಪಂಚಾಯತ್ ಸದಸ್ಯರು ಅನೇಕ ಬಾರಿ ಈ ಕಳಪೆ ಕಾಮಗಾರಿಯ ಕುರಿತು ಧ್ವನಿ ಎತ್ತಿದರೂ ಗುತ್ತಿಗೆ ಕಂಪನಿ ಮಾತ್ರ ಈ ಬಗ್ಗೆ ಕ್ಯಾರೆ ಎಂದಿಲ್ಲ. ಈಗ ಕಾರ್ಲ್ಯಾಂಡ್ ಕಾಮಗಾರಿ ಪೂರ್ಣಗೊಂಡು 1 ವರ್ಷವೂ ಪೂರ್ಣಗೊಂಡಿಲ್ಲ. ಈಗಲೇ ಪಿಚ್ಚಿಂಗ್ ಕುಸಿಯುತ್ತಿದ್ದು ಸರ್ಕಾರದ ಕೋಟಿ ಹಣ ನದಿಯಲ್ಲಿ ಹೋಮ ಮಾಡಿದಂತಾಗಿದೆ. ಹಾಗಾಗಿ ಈ ಕಾಮಗಾರಿಯ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಪರಿಶೀಲನೆ ನಡೆಸಬೇಕು. ಕಳಪೆ ಕಾಮಗಾರಿಯಾದಲ್ಲಿ ಅಂತ ಗುತ್ತಿಗೆ ಸಂಸ್ಥೆಯನ್ನ ಕಪ್ಪುಪಟ್ಟಿಗೆ ಸೇರಿಸಿ ಸಂದಾಯವಾದ ಸರ್ಕಾರಿ ಹಣವನ್ನು ವಾಪಸ್ ಭರಣ ಮಾಡಿಕೊಳ್ಳಲು ಕ್ರಮವಾಗಬೇಕೆಂದು ಸಾಮಾಜಿಕ ಕಾರ್ಯಕರ್ತ ದಿವಾಕರ ಅಗನಾಶಿನಿ ಸೇರಿದಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.